ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಇ ಪವರ್ ಆಫ್ ಎಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಇಂಟಿಗ್ರೇಷನಲ್ಲಿರುವಂಥ ಶಾರ್ಟ್ಕಟ್ ಟೆಕ್ನಿಕ್ ಕಲಿಸ್ತಾ ಇದ್ದೀನಿ, ಭಾಳ ಯೂಸ್ಫುಲ್ ಆಗುವಂಥವು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ, 4 ಆಪ್ಷನ್ಸ್ ಕೊಡಲಾಗಿದೆ. ಸೊ ಇದು ಯಾವ ಫಾರ್ಮ್ನಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಇದನ್ನು ನಾನು ಎಫ್ ಆಫ್ ಎಕ್ಸ್ ಅಂತ ತೆಗೆದುಕೊಂಡ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ ಇದೆ. ಓಕೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು 1/x ಆಗುತ್ತೆ. ಫೈನ್. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ -1 ಡಿವೈಡಿಂಗ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಮಾಡಿದಾಗ ಈ ಫಾರ್ಮ್ ಬರುತ್ತೆ. ಇದು ಯಾವ ರೀತಿ ಇದೆ ಅಂದರೆ ಈ ರೀತಿ ಬರ್ಕೋಬೋದಾ, ಇ ಪವರ್ ಆಫ್ ಎಕ್ಸ್ ಲಾಗ್ ಎಕ್ಸ್. ಫೈನ್. ಈ ಪ್ಲಸ್ನ ನಾನು ಸ್ಪ್ಲಿಟ್ ಮಾಡ್ಬೋದು ಈ ರೀತಿ, -1 ಬೈ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಅಂತ ಈ ರೀತಿ ಸ್ಪ್ಲಿಟ್ ಮಾಡ್ಬೋದು. ಅಂದರೆ ಇ ಪವರ್ ಆಫ್ ಎಕ್ಸ್ ಇದಕ್ಕೆ ನಾವೇನು ಅನ್ಬೋದು ಅಂದರೆ ಎಫ್ ಆಫ್ ಎಕ್ಸ್ ಅಂತ ಅನ್ಬೋದು. ಕರೆಕ್ಟಾ? ಮೈನಸ್ ಇದೇನು ಬಂದಿದೆ -1 ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಇಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಯಾವಾಗ ನಿಮ್ಗೆ ಈ ಫಾರ್ಮ್ ಕಾಣುತ್ತೋ, ಫೈನ್, ಈ ಫಾರ್ಮ್ ಕಂಡ್ರೆ ನಿಮಗೆ ಡೈರೆಕ್ಟ್ ಈ ಇಂಟಿಗ್ರೇಷನ್ ಏನಾಗುತ್ತೆ, ಇದು ಈ ಫಾರ್ಮ್ ಹೇಳ್ತಾ ಇದ್ದೀನಿ. ಓಕೆ, ಇದಕ್ಕೆ ಡೈರೆಕ್ಟ್ ಶಾರ್ಟ್ ಫಾರ್ಮ್ ಏನಪ್ಪ ಅಂದರೆ ಇ ಪವರ್ ಆಫ್ ಎಕ್ಸ್ ಅಂತ ಬರೆದು ಎಫ್ ಆಫ್ ಎಕ್ಸ್ ಅಂತ ಬರೆದು ಮೈನಸ್ ಬರೆದು ಸಿಂಗಲ್ ಡಿಫ್ರೆನ್ಷಿಯೇಷನ್ ಬರೆದು ಬಿಟ್ಬಿಡಿ, ಪ್ಲಸ್ ಸಿ, ಇದು ಆನ್ಸರ್ ಆಗುತ್ತೆ. ಅಂದರೆ ಇದನ್ನು ನಾವು ಯಾವ ರೀತಿ ಬರ್ಕೊಳ್ಬೋದು ಅಂತಂದರೆ ನೋಡಿ, ಇ ಪವರ್ ಆಫ್ ಎಕ್ಸ್, ವಾಟ್ ಈಸ್ ಎಫ್ ಆಫ್ ಎಕ್ಸ್? ಎಫ್ ಆಫ್ ಎಕ್ಸ್ ಅಂತ ನಾವಿಲ್ಲಿ ಬರಿಬೋದು ಲಾಗ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಒನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಅದನ್ನು ಬರ್ಕೊಳ್ಳಿ, -1 ಬೈ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ಇದಕ್ಕೆ ಉತ್ತರ ಏನಾಗುತ್ತೆ ಅಂದರೆ ಇ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಡ್ಯಾಶ್ ಎಫ್ ಮೈನಸ್ ಡಬಲ್ ಡ್ಯಾಶ್ ಆಫ್ ಅಂದರೆ ಡಬಲ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್. ನೋಡಿ, ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಒಂದು ಸಲ ಡಿಫ್ರೆನ್ಷಿಯೇಷನ್ ಮತ್ತು ಇದೇನಪ್ಪ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಇದೆ. ಸೊ ಈ ಕಾಂಬಿನೇಷನ್ ಅಂದರೆ ಈ ಫಾರ್ಮ್ನಲ್ಲಿ ಬಂದರೆ ಸೇಮ್ ಆ್ಯಸ್ ಇಟ್ ಈಸ್ ಬರೆದು ಇಲ್ಲಿ ಮೈನಸ್ ಬರೆದು ಇದನ್ನು ಸಿಂಗಲ್ ಡಿಫ್ರೆನ್ಷಿಯೇಷನ್ ಇರೋದನ್ನ ಬರೀಬೇಕು. ಸೊ ಅಂದರೆ ಇಲ್ಲಿ ಆಪ್ಷನ್ ಏನಾಗುತ್ತೆ ನೋಡಿ, ಇ ಪವರ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ವಿಲ್ ಬಿ 1 ಬೈ ಎಕ್ಸ್ ಪ್ಲಸ್ ಸಿ ಅಂದರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ ಇದು. ಓಕೆ, ಸೊ ನಾವು ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈ ರೀತಿ ಆಲ್ರೆಡಿ ನೀವು ಥಿಯರಿನಲ್ಲಿ ಮಾಡಿರ್ತೀರಾ, ಇನ್ನೊಂದು ಸಲ ನಾನು ನೆನಪಾಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಫಾರ್ಮ್ ಇದ್ದರೆ ಅಂದರೆ ಈ ರೀತಿ ಇದೆ ನೋಡಿ, ಇಲ್ಲಿ ನಾನು ಇದನ್ನು ಎಫ್ ಆಫ್ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಓಕೆ, ಇದು ಎಫ್ ಆಫ್ ಎಕ್ಸ್ ಅಂತ ತೆಗೆದುಕೊಂಡ್ರೆ ಇದು ಟ್ಯಾನ್ ಎಕ್ಸ್ ಆಗುತ್ತೆ. ಇದರ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಫೈನ್, ಇದು ಡಿಫ್ರೆನ್ಷಿಯೇಷನ್ ಇದೆ ಅಂದರೆ ಇಂಟಿಗ್ರಲ್ ಆಫ್ ಇ ಪವರ್ ಆಫ್ ಎಕ್ಸ್ ಇದನ್ನು ಎಫ್ ಆಫ್ ಎಕ್ಸ್ ಅಂತ ತೆಗೆದುಕೊಂಡು ಪ್ಲಸ್ ಇದನ್ನು ಇದು ಸಿಂಗಲ್ ಡಿಫ್ರೆನ್ಷಿಯೇಷನ್ ಈ ರೀತಿ ಇದ್ದರೆ, ಈ ಫಾರ್ಮ್ ಇದ್ದರೆ ನಿಮ್ಗೆ ಯಾವಾಗ ಈ ಫಾರ್ಮ್ ನಿಮಗೆ ಇಲ್ಲಿ ಕಂಡು ಬರುತ್ತೋ ಇದರ ಡೈರೆಕ್ಟ್ ಆನ್ಸರ್ ನೀವು ಈ ರೀತಿ ಬರೋದು ಇ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರ್ಕೊಳ್ಬೋದು. ಅಂದರೆ ಇಲ್ಲೇನಾಗುತ್ತೆ, ಇ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ನೋಡಿ, ಟ್ಯಾನ್ ಎಕ್ಸ್ ಇದೆ. ಫೈನ್, ಟ್ಯಾನ್ ಎಕ್ಸ್ ಇದೆ ಪ್ಲಸ್ ಸಿ ಅಂತ ಬರೆದ್ಬಿಡಿ. ಇ ಪವರ್ ಆಫ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಅಂದರೆ ಇಲ್ಲಿ ನೋಡಿ ಆನ್ಸರ್ ಯಾವುದಾಗುತ್ತೆ, ಇ ಪವರ್ ಆಫ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಫೈನ್, ಈ ರೀತಿ ಭಾಳಷ್ಟು ನಿಮಗೆ ಶಾರ್ಟ್ಕಟ್ ಟ್ರಿಕ್ ಗೊತ್ತಿದ್ರೆ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈ ರೀತಿ ಭಾಳಷ್ಟು ಶಾರ್ಟ್ಕಟ್ ಟ್ರಿಕ್ ಕಲಿಬೇಕಿತ್ತು ಅಂದರೆ ನಾನು ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ಇಲ್ಲಿ ಬರೀತಾ ಇದ್ದೀನಿ, ಈ ನಂಬರ್ಗೆ ವಾಟ್ಸಪ್ ಮಾಡಿ ಮೆಂಬರ್ಶಿಪ್ನ ತೆಗೆದುಕೊಳ್ಬೋದು. ಮೆಂಬರ್ಶಿಪ್ ಡೀಟೇಲ್ಸ್ಗಾಗಿ ನಾನು ನಿಮಗೆ ಆಲ್ರೆಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೇನೆ, ಅದ್ರ ಮುಖಾಂತರ ಕ್ಲಿಕ್ ಮಾಡಿ ಡೀಟೇಲ್ಸನ್ನು ನೀವು ಅಲ್ಲಿ ತಿಳ್ಕೊಬೋದು. ಓಕೆ, ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ವಾಟ್ಸಪ್ ಮಾಡಿ. ಸ್ಯಾಂಪಲ್ ವೀಡಿಯೋ ಶಾರ್ಟ್ಕಟ್ ಟ್ರಿಕ್ಸ್ ಆಲ್ರೆಡಿ ಭಾಳಷ್ಟು ಹಾಕಿದ್ದೇನೆ, ಅಲ್ಲಿ ಸಹ ನೀವು ನೋಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.